चलो भाई देखो अब मैं क्या करता हूँ. ವಿಲ್ಸನ್ ಬಾಲ್ ಬೆಟ್ಟಿಂಗ್ ಮ್ಯಾಚ್ ಆಡಾಕತ್ತೀವಿ. ಎಲ್ಲಿ ಅಂದರೆ ಅಗ್ರಿಬೊಮ್ಮನಹಳ್ಳಿಯಲ್ಲಿ ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡ್ ಇದು. ನೋಡ್ಬೋದು ನಮ್ಮ ಮಲ್ಲೇಶಣ್ಣ ಅಂತ ತುಂಬ ಫನ್ನಿ ಆಗಿರ್ತಾರೆ ಇವರಂತೂ. ನೋಡಿಲ್ಲಿ ಕ್ಯಾಮ್ರಾ ಆನ್ ಮಾಡೋಕ್ಕೆ ಬರ್ತಿದ್ದಾರೆ. ಸೊ ಇವಾಗ ಸ್ವಲ್ಪ ಮುಂಚೆ ಸ್ವಲ್ಪ ಹೊತ್ತು ಇವಾಗ ಟಾಸ್ ಆಗುತ್ತೆ. ಸೊ ಇವಾಗ ಟಾಸಿಗೆ ಬಂದು ಹಿಂದೆ ನೋಡ್ಬೋದು ನೀವು ಮೂರ್ತಿನ ಯಾಕಂತ ಅವರು ಮೂರ್ತಿಣ ಅಂತ ನಮ್ಮ ಕ್ಯಾಪ್ಟೇನು. ಸೊ ಇಲ್ಲಿ ಸುತ್ತಿನ ಅಂತ ಅವರು ಬೌಲರು. ಸೊ ಒಳ್ಳೆ ಬೌಲರು, ಒಳ್ಳೆ ಬ್ಯಾಟ್ಸ್ಮ್ಯಾನು, ಇಬ್ಬರು ಅಪೋಸಿಟ್ ನಾವು. ನಾನು ಇಲ್ಲಿ ಹೇಳ್ತಿದ್ದೀನಿ ವಿಡಿಯೋ ಮಾಡ್ತೀನಿ, ಟಾಸ್ ಮಾಡೋಣ ಅಂತ ಅವರೇ ವಿನ್ ಆಗ್ತಾರೆ. ಸೊ ಟಾಸ್ ಮಾಡ್ತಾರೆ. ಸತ್ಯನಾರಾಯಣ ಅಂತ ಇವರು ಬಂದ್ಬಿಟ್ಟು ಟಾಸ್ ಮಾಡಿದ್ರೆ ಇವರು ಸತ್ಯನಾರಾಯಣ ಅಂತ ಒಳ್ಳೆ ಬೌಲರು, ಒಳ್ಳೆ ಬೌಲಿಂಗ್ ಮಾಡ್ತಾರೆ. ನೋಡ್ಬೋದು ಮ್ಯಾಚ್ ಕೂಡ ಸ್ಟಾರ್ಟ್ ಆಯಿತು. ಅವ್ರದ್ದು ಬ್ಯಾಟಿಂಗ್ ಆಗಿತ್ತು. ಸೊ ನಾವು ನೋಡ್ಬೋದು ಮೂರ್ತಿನ ಯಾಕಂತ ಫಸ್ಟ್ ಓವರ್ ಬೌಲಿಂಗ್ ಮಾಡ್ತಾರೆ. ನಮ್ಮ ಮೂರ್ತಿನ ಕ್ಯಾಪ್ಟನ್ ನಮ್ಮದು. ಸೊ ನೋಡ್ಬೋದು ಅವ್ರ ಓವರಲ್ಲಿ ಇಷ್ಟು 7-8 ರನ್ ಬರುತ್ತೆ ಫಸ್ಟ್ ಓವರಲ್ಲಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇಲ್ಲಿ ನೋಡೋದು ವಿಲ್ಸನ್ ಬಾಲ್ ಗೈಸ್, ಅಷ್ಟು ಸುಲಭ ಎಲ್ಲ ಅದನ್ನ ಹೊಸೋದು. ಸೊ ಸೆಕೆಂಡ್ ಓವರ್ ನಾನು ಬಂದೆ ಓವರಿಗೆ. ಸೊ ಫಸ್ಟ್ ಬಾಲ್ ವೈಡು, ಸೆಕೆಂಡ್ ಬಾಲ್ ಡಾಟು, ಆಮೇಲೆ ವಿಕೆಟ್ ಆಯಿತು. ಇದು ವಿಕೆಟ್, ಅದು ಕ್ಯಾಚು ಇಲ್ಲ ಇದು 2 ರನ್ ಇರಬೇಕು ಮೇ ಬಿ. ಸೊ ನೆಕ್ಸ್ಟ್ ಬಾಲು ಕ್ಯಾಚ್ ಔಟ್ ಆಗುತ್ತೆ ಮಲ್ಲೇಶಣ್ಣ ಅಂತ. ನೋಡ್ಬೋದು ಇವಾಗ ಕ್ಯಾಚ್ ಔಟ್ ಆಗುತ್ತೆ ನೋಡಿ. ಸೊ ಇವಾಗ ನೋಡಿ ಇಲ್ಲಿ ಕ್ಯಾಚ್ ಔಟ್ ಆದರು ಸಚಿನಣ್ಣ ಅಂತ, ಕ್ಯಾಚ್ ಆದರು. ಸೊ ಬೌಲಿಂಗ್ ಮತ್ತೆ ಬೌಲಿಂಗ್ ಮಾಡೋಕ್ಕೆ ಬಂದು ಈಗ ಸಮೀರಣ್ಣ ಅಂತ ಲೆಫ್ಟ್ ಹ್ಯಾಂಡ್ರು, ಹೆವಿ ಬ್ಯಾಟಿಂಗ್ ಆಡ್ತಾರೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ಲೇಯರು. ಅವ್ರ ಜಯಮಾನದಲ್ಲಿ ಒಳ್ಳೆ ಬೌಲರ್ನ ನೀರು ಕೊಡಿಸಿದ್ದಾರೆ. ಸೊ ನಾವೇನು ಲೆಕ್ಕ ಆದರೂ ಅವರಿಗೆ ಆಡಿಸಿದ್ದೆ ನಾನು ಅಷ್ಟು. ಇದು ನೋ ಬಾಲ್ ಕೂಡ ಮಾಡಿದೆ ಒಂದು. ಸೊ ಇನ್ನೂ ಆದರೂ ಏನು ರನ್ ಕೊಡಲಿಲ್ಲ, ಬಟ್ ಎಕ್ಸ್ಟ್ರಾಸು ವೈಡ್ಸು ಭಾಳ ಆಗುತ್ತೆ ಗೈಸ್ ನಂದು. ಸೊ ಅದು ಏನು ವರಿ ಮಾಡ್ಕೋಬಾರ್ದು, ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೀನ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಸೊ ಅದೇ ಥರ ದಿನ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಸೊ ಅವೆಲ್ಲ ಮಾಮೂಲಿ. ಸೊ ಮತ್ತೆ ಓಡಿ ಬಂದು ಬೌಲಿಂಗ್ ಮಾಡಿದೆ ನಾನು. ನೋಡ್ಬೋದು ಸಮೀರಣ್ಣ ಲಾಸ್ಟ್ ಓವರ್ ಬಂದು 2 ರನ್ ಅಷ್ಟೇ ಕೊಟ್ಟೆ ನಾನು. ಅವ್ರು ಬಂದುಬಿಟ್ಟು ಬೋತರ ಆಯಿತಾ ಸಮೀರಣ್ಣ ಅವರು. ಸೊ ಲಾಸ್ಟ್ ಓವರು ರನ್ಔಟ್ ಆದರೂ ಕಿಟ್ಟಣ. ಸೊ ಇಲ್ಲಿ ನೋಡಿ ಜಗಳ ಆಗ್ತಿದೆ ಬೋತರಿಗೋಸ್ಕರ. ಸೊ ಸಮೀರಣ್ಣ ಬಂದುಬಿಟ್ಟು ಬೋತರು, ಅವ್ರಿಗೆ ಹೆಂಗಂದ್ರೆ ರೂಲ್ಸು. ಸೊ ಲಾಸ್ಟಿಗೆ 3 ಬಾಲ್ ಅಷ್ಟೇ ಕೊಡಬೇಕಂತ. ಸೊ ಅವ್ರಿಗೆ ಜಗಳ ಆದಮೇಲೆ ಮತ್ತೆ ಬ್ಯಾಟಿಂಗ್ ಕೊಟ್ಟಿವಿ ನಾವು ಅವರಿಗೆ ಫಸ್ಟೇ. ಸೊ ಇಲ್ಲಿ ನೋಡ್ಬೋದು ಮೂರ್ತಿಣ್ಣ ಮತ್ತು ಸಮೀರಣ್ಣ ಬ್ಯಾಟಿಂಗ, ಓಪನಿಂಗ್ ಬ್ಯಾಟ್ಸ್ಮ್ಯಾನ್. ಮಲ್ಲೇಶಣ್ಣ ಅವ್ರು ಬಂದು ಬೌಲರ್ಸು. ನೋಡ್ಬೋದು ಇಲ್ಲಿ ಬೌಲಿಂಗ್ ಮಾಡಿದರು. ಈ ಬಾಲ್ 4 ಹೊಡೆದ್ರು ಅವ್ರನ್ನು. ಫಸ್ಟ್ ಓವರಿಗೆ 7 ರನ್ ಹೊಡಿದ್ವಿ ನಾವು. ಸೊ ಇವಾಗ ಬೌಲಿಂಗ್ ಇಲ್ಲಿ 2 ಬಾಲ್ ಒಳ್ಳೆ ಬಾಲ್ ಹಾಕ್ತಾರೆ ಈಗ ಸಚಿನಣ್ಣ ಅವರು. ನೋಡ್ಬೋದು ನೀವು ಯಾವ ಥರ ಬೌಲಿಂಗ್ ಹಾಕ್ತಿದ್ದಾರೆ ಅಂತ ನೋಡಿ. ಇದು ಇವಾಗ ಈ ಡಾಟ್ ಆದಮೇಲೆ ಇವಾಗ 6 ಹೊಡಿತಾರೆ ನೋಡಿ ಮೂರ್ತಿ. ಸೊ ಇದೂ ಡಾಟ್ ಆಯಿತು. ಸೊ ನೋಡ್ಬೋದು ಇವಾಗ 6 ಹೊಡಿತಾರೆ ಅನಿಸುತ್ತೆ ನೋಡಿ. ಇದು 6 ಹೋಯಿತು, ಇಲ್ಲ 2D ಹೋಯಿತು ಇದು. ಸೊ 2D ಆದಮೇಲೆ ಮಲ್ಲೇಶಣ್ಣ ಮತ್ತೆ ಬೌಲಿಂಗ್ ಬಂದರು. ಲಾಸ್ಟ್ ಓವರಿಗೆ 17 ರನ್ ಬೇಕಾಗುತ್ತೆ ಗೈಸ್. ಸೊ ಮೂರ್ತಿಯಣ್ಣ ಹೊಡಿತಾರೆ. ಸೊ ಹೊಡೆದಾದ್ಮೇಲೆ ರನ್ಔಟ್ ಆಪೋಸಿಟಿ ಇರುತ್ತೆ. ಸೊ ಆಗಲಿಲ್ಲ ಬಾಲ್ ಹಿಡಿಯೋಕ್ಕೆ. ಸೊ ಲಾಸ್ಟ್ ಬಾಲಿಗೆ 3 ರನ್ ನೋಡಿ ಗೈಸ್ 6 ಹೊಡೆದ್ರು. ಇದು ಒಂದು 6. ಇದು ವಿನ್ನಿಂಗ್ ಮೂಮೆಂಟ್ ನಮ್ಮದು. ನೋಡಿ ನಾವು ಯಾವ ಥರ ಕುಂತಿದ್ದೀವಿ ಅಂತ. ಸೊ ನೋಡಿದ್ರೆ ಯಾವ ಥರ ನಾವು ಕುಂತಿದ್ದೀವಿ ಅಂತ. ಸೊ ನೋಡಿ ಅಷ್ಟೇ.